ಹುಡುಗರ ಹಾಟಲ್ಲಿ ಚಿಟ್ಟೆ ಬಿಟ್ಟವ್ರಿಗೆ ಹಂಗೆಲ್ಲ ಅನ್ಸಲ್ಲ. ಕೇಳಿಸ್ಲಿಲ್ಲ. ಏನಿಲ್ಲ, ಇವತ್ತು ವೆದರ್ ತುಂಬಾ ಕೂಲ್ ಆಗಿದೆ ಅಲ್ಲ, ಯಾಕೋ ಚಳಿ ಚಳಿ ಆಗ್ತಾ ಇದೆ. ಹೌದಾ? ಚಳಿನಾ? ಪ್ಯಾರ್ಗೆ ಆಗ್ಬಿಟ್ಟೈತೆ, ನಮ್ದಕ್ಕೆ ಪ್ಯಾರ್ಗೆ ಆಗ್ಬಿಟ್ಟೈತೆ, ಜಾನ್ಗೆ ಹೋಗ್ಬಿಟ್ಟೈತೆ ನಮ್ದಕ್ಕೆ. ಹಲೋ ಇವ್ರೆ, ಇಲ್ಲಿ ತವಕಲ್ ರೆಹಮಾನ್ ಎಲ್ಲಿ ಸಿಗ್ತಾರೆ? ನಿಮ್ಮನ್ನ ಕೇಳ್ತಾ ಇರೋದು. ಯಾಕೆ ನಿನಗೆ ಮಾತು ಬರಲ್ವಾ? ರೆಹಮಾನ್ ಗೊತ್ತಿದ್ರೆ ಗೊತ್ತಿದೆ ಅಂತ ಹೇಳು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳು. ಐಸಾ ಗೊತ್ತೈತೆ, ಗೊತ್ತಿಲ್ಲ ಅಂದ್ರೆ ಕ್ಯಾ ಕರ್ತಿ ತುಮೆ? ಬಲ್ ಕ್ಯಾ ಕರ್ತಿ ತುಮೆ? ಅಜಿತ್, ನೋಡು, ನಮ್ಗೆ ತವಕ್ಕಲ್ ರೆಹಮಾನ್ ಭೇಟಿ ಮಾಡ್ಬೇಕು. ಅವನ ಬಗ್ಗೆ ನಿಂಗೇನಾದ್ರೂ ಗೊತ್ತಿದ್ರೆ ಹೇಳು. आपको आधा करना होगा, अगर उस तरफ से पैसा आ गया तो जवाब भी बाहर आता है. ಏನಂತೆ? ದುಡ್ಡು ಕೊಟ್ರೆ ವಿಷಯ ಹೇಳ್ತಾನಂತೆ. ಈ ನರಮನ್ಷ್ಟು ಬುದ್ಧಿನೇ ಇಷ್ಟು. अरे इसकी मुष्टी कट्टी मुष्टी ತೆಗೆಯೋ ಟೈಮ್ಗೆ ಇವ್ರದ್ದು ಕೈಗೆ ದುಡ್ಡು ಹೆಂಗ್ ಬಂತು? ಕೌನ್ ಬಾ ತುಮೆ? ನಿನಗೆ ನಮ್ಮಿಂದ ಉತ್ತರ ಬೇಕೋ ದುಡ್ಡು ಬೇಕೋ? ಅಪ್ಪ ಕೊಡ್ತಾ ಇದಾರಲ್ವಾ, ಸುಮ್ನೆ ತಗೋ. ನಮ್ದಕ್ಕೆ ಆವಾಜ್ ಹಾಕ್ತಾಳೆ ಇವಳು. ನೋಡೋದಕ್ಕೆ ಬಗ್ರ ಇದ್ದಂಗೆ ಇದ್ದಾರೆ. ಇವ್ರದ್ದು ಹತ್ರ ಪೈಸಾ ಕಿತ್ಕೊಂಡು ಕಳಿಸಬೇಕಾಗಿದೆ. आओ मेरे पीछे. हाँ देखो तवक्कुल रहमान का दरगाह. ಆಯ್ತು, ನಿಮ್ದಕ್ಕೆ ಒಳಗೆ ಹೋಗಕ್ಕೆ ಬುಲಾವಿದೆ. ಬುಲಾವ್ ಇಲ್ದೆ ಹೋದ್ರೆ ಎಲ್ರೂ ಸತ್ ಹೋಗ್ತೀರಾ. ನಿಮ್ದು ಇಡ್ಲಿ ತಿಂದಿರೋ ಮುಖ ನೋಡಿದ್ರೆ ಗೊತ್ತಾಗ್ತದೆ ನಿಮ್ದಕ್ಕೆ ಒಳಗೆ ಬುಲಾವಿಲ್ಲ ಅಂತ. ಪೈಸಾನ ಜಾಸ್ತಿ ಹೊಡಿ, ನಿಮ್ದಕ್ಕೆ ಒಳ ಕರ್ಕೊಂಡು ಹೋಗ್ತೀನಿ. अरे इसकी ಒಳ್ಳೆ ಬಕರಾಚಿ है. आओ आओ मेरे पीछे. हाँ? या अल्लाह, रहमान मर गया. अरे अरे अन्याय ಆಗೋಗಿದೆ. ರೆಹಮಾನ್ ಸಾಹಬ್,
ಆದಿಶೇಷನ ಪೊರೆ ಇದು. ಅಂದ್ರೆ ಆ ಆದಿಶೇಷ ಇಲ್ಲಿಗೆ ಬಂದಿದ್ದಾನೆ. ಅಂದ್ರೆ ಅವನೇ ಈ ಸಾವಕ್ಕೆ ಕಾರಣನಾ? ಅದನ್ನೇ ನಾವು ಇವಾಗ ತಿಳ್ಕೋಬೇಕು. ನಮಗಿಂತ ಮುಂಚೆ ಇಲ್ಲಿ ಯಾರು ಬಂದಿದ್ರು ಅಂತ ಗೊತ್ತಿದ್ಯಾ? ಮಾಲೂಮ್ ಹೈ, ದೋ ಆದ್ಮಿ, ಇಬ್ರು ಬಂದಿದ್ರು. ಅವರು ನಮಗೆ ತೋರಿಸ್ಬೋದಾ? ಶಿವಾನಿ, ಇವತ್ತು ಸೂರ್ಯ ಯಾಕೋ ಪಶ್ಚಿಮದಲ್ಲಿ ಹುಟ್ಟಿದಾನೆ ಅಂತ ಅನಿಸ್ತಲ್ವಾ? ಯಾಕೆ? ಏನಿಲ್ಲ, ಜೀವನ ಉಲ್ಟಾ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ. ಕಾರ್ ಮುಂದಕ್ಕೆ ಹೋಗ್ತಾ ಇದ್ರು ಜೀವನ ಯಾಕೋ ಹಿಂದಕ್ಕೆ ನುಗ್ತಾ ಇದೆ. ನನಗ್ ಹಾಗ ಅನ್ಸ್ತಿಲ್ವಲ್ಲ. ಹುಡುಗರ ಹಾಟಲ್ಲಿ ಚಿಟ್ಟೆ ಬಿಟ್ಟವ್ರಿಗೆ ಹಂಗೆಲ್ಲ ಅನ್ಸಲ್ಲ. ಕೇಳಿಸ್ಲಿಲ್ಲ. ಏನಿಲ್ಲ, ಇವತ್ತು ವೆದರ್ ತುಂಬಾ ಕೂಲ್ ಆಗಿದೆ ಅಲ್ಲ, ಯಾಕೋ ಚಳಿ ಚಳಿ ಆಗ್ತಾ ಇದೆ. ಹೌದಾ? ಚಳಿನಾ? ಏನಾಯ್ತು? ಯಾಕೆ ಕಾರ್ ನಿಲ್ಲಿಸ್ದೆ? ಅದು ಸ್ವರ್ಗ ನೋಡ್ದಂಗಾಯ್ತು. ಶಿವಾನಿ, ನೀನು ಆರಾಮಾಗಿದೆಯಲ್ವಾ? ಹುಷಾರ್ ಇರ್ಲಿಲ್ಲ, ಆಮೇಲೆ ನೀನೇ ಹುಷಾರ್ ಮಾಡಿದ್ಯಲ್ಲ. ನಿನ್ನೇನೋ ಹುಷಾರ್ ಮಾಡ್ದೆ, ನಾನೇ ಹುಷಾರ್ ತಪ್ಪದೆ. ಯಾಕೇನಾಯ್ತು? ಹೇಳಕ್ ಕಷ್ಟ ಆಗ್ತಿದೆ. ತ್ರಿಶೂಲ್, ಹೊರಗಡೆ ವಾತಾವರಣ ನೋಡು, ಎಷ್ಟ್ ಚೆನ್ನಾಗಿದೆ ಅಲ್ವಾ? ಒಬ್ಬ ಹುಡುಗನ ಹಾಳು ಮಾಡೋದಕ್ಕೆ ಹೆಂಗಿರ್ಬೇಕು ಹಂಗಿದೆ. ನಿನ್ ಜೊತೆ ಇದ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ ತ್ರಿಶೂಲ್. ನನ್ ಮನ್ಸು ಎಷ್ಟು ಹಗುರ ಅನ್ಸ್ತಾ ಇದೆ ಗೊತ್ತಾ? ನಿನ್ ಜೊತೆ ತುಂಬಾ ಮಾತಾಡ್ಬೇಕು ಅನ್ಸುತ್ತೆ, ನಿನ್ ಮಾತ್ ಕೇಳ್ಬೇಕು ಅನ್ಸುತ್ತೆ, ನಿನ್ ಜೊತೆ ಸುತ್ತಾಡ್ಬೇಕು ಅನ್ಸುತ್ತೆ. ತುಂಬಾ ಸುತ್ತಾಡಿ ಸುಸ್ತಾದಾಗ ನೀನ್ ನನ್ನ ಎತ್ಕೊಂಡ್ ಹೋಗ್ಬೇಕು ಅನ್ಸುತ್ತೆ. ಶಿವಾನಿ, ಸ್ಟಾಪ್ ಸ್ಟಾಪ್ ಸ್ಟಾಪ್. ಏನಾಯ್ತು? ನೋಡು, ಇವಾಗ್ಲೇ ಹೇಳ್ತಾ ಇದೀನಿ, ಆ ಥರ ಎಲ್ಲ ಮಾತಾಡ್ಬೇಡ, ಚೆನ್ನಾಗಿರೋದಿಲ್ಲ. ಯಾಕೆ ತ್ರಿಶೂಲ್? ನನ್ ಮನ್ಸಲ್ಲಿರೋದನ್ನ ಹೇಳ್ಕೊಂಡೆ, ಹೇಳಿದ್ರೆ ಏನಾಗುತ್ತೆ? ನೋಡು ಶಿವಾನಿ, ನಮ್ಮಿಬ್ರು ಮಧ್ಯ ಡೈವರ್ಸ್ ಅನ್ನೋ ಬೇಲಿ ಹಾಕೊಂಡು ನಾನು ಸೈಲೆಂಟ್ ಆಗಿದ್ದೀನಿ. ಅನ್ಯಾಯವಾಗಿ ನನ್ನ ಕೆಣಕಿ ಪೋಲಿ ಹುಡುಗನಂಗ್ ಮಾಡ್ಬೇಡ. ಆದ್ರೆ ತ್ರಿಶೂಲ್, ನಮ್ಮಿಬ್ರಿಗೂ ಡಿವೋರ್ಸ್ ಇನ್ನೂ ಆಗಿಲ್ವಲ್ಲ? ಶಿವಾನಿ, ಒಂದ್ಸಲ ನನ್ನ ಗಿಲ್ಲು. ಯಾಕೆ? ಗಿಲ್ಲು ಒಂದೇ, ಗಿಲ್ಲು. ಕನ್ಸಲ್ಲ, ನಿಜಾನೇ? ದೇವ್ರೆ, ಇದು ನಿಜವಾಗ್ಲೂ ಶಿವಾನಿನ? ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ತುಂಬಾ ಯೋಚನೆ ಮಾಡ್ಬೇಡ, ಆರೋಗ್ಯಕ್ಕೆ ಒಳ್ಳೇದಲ್ಲ. ತ್ರಿಶೂಲ್, ನೋಡು ಈ ಜಾಗ ಎಷ್ಟು ಚೆನ್ನಾಗಿದೆ ಅಂತ. ನಾವಿಬ್ರು ಯಾಕೊಂದ್ ಸೆಲ್ಫಿ ತಗೋಬಾರ್ದು? ಸೆಲ್ಫಿನಾ? ಬಾ ಬಾ. ಅಯ್ಯೋ ದೇವ್ರೆ, ನನ್ನ ಲೈಫಲ್ಲಿ ಏನೆಲ್ಲ ನಡೀತಾ ಇದೆ. ಅಪ್ಪ, ತಂದೆ, ಶಿವ, ಈ ಎಮ್ಮನ್ ಹಾಟಲ್ಲಿ ಏನ್ ಮಡಗಿದ್ಯೋ ಅರ್ಥನೇ ಆಗ್ತಾ ಇಲ್ಲ. ಎಷ್ಟು ಚೇಂಜ್ ಆಗ್ಬಿಟ್ಟಿದೆ. ತ್ರಿಶೂಲ್, ಬಂದೆ. ತ್ರಿಶೂಲ್, ಹತ್ರ ಬಾ. ತ್ರಿಶೂಲ್, ನೀನ್ ತುಂಬಾ ಅನ್ರೊಮ್ಯಾಂಟಿಕ್ ಅನ್ಸುತ್ತೆ. ಯಾಕೆ? ಮತ್ತೆ ಹೆಂಡತಿ ಜೊತೆ ಫೋಟೋ ತೆಗಿಸ್ಕೋಬೇಕಾದ್ರೆ ಇಷ್ಟೊಂದು ದೂರ ನಿಂತ್ಕೋತಾರ? ಮತ್ತೆ ಹತ್ರ ನಿಂತ್ಕೊಂಡು ಹೆಂಡತಿ ಹೆಗ್ಲ ಮೇಲೆ ಹೀಗೆ ಕೈ ಹಾಕಿ ಹತ್ರ ಇಳ್ಕೊಂಡು ಹೀಗೆ ಫೋಟೋ ತೆಗಿಸ್ಕೋಬೇಕು. ಹೇಳಿ, ಸ್ಮೈಲ್. ಇನ್ನೊಂದು ಸ್ವಲ್ಪ ಸ್ಮೈಲ್ ಮಾಡು. ಚೆನ್ನಾಗಿ ಬಂದಿದೆ. ಮೈಯೊಳಗೆ ಏನು ಇದೆಯಲ್ಲ, ನಮ್ಮ ಅಪ್ಪನಿಗೆ ಹೇಳಿ ಅರ್ಜೆಂಟ್ ಒಂದು ಇನ್ಶೂರೆನ್ಸ್ ಮಾಡ್ಬೇಕು. ಯಾಕೆ ಮುಖ ಊದಿಸ್ಕೊಂಡಿದ್ಯಾ? ಏನಾಯ್ತು?
ಮಗ ಸೊಸೆನ ಏನೋ ಹೊರಗಡೆ ಕಳಿಸ್ಬಿಟ್ವಿ, ಆದ್ರೆ ಅವ್ರು ಎಲ್ಲಿದಾರೋ ಏನೋ, ಊಟ ತಿಂಡಿ ಮಾಡಿದ್ರೋ ಇಲ್ವೋ ಏನೂ ಗೊತ್ತಿಲ್ಲ. ಯಾಕೆ ನಿನ್ ಫೋನ್ ಸರಿಗಿಲ್ವಾ? ಸರಿಗಿದೆ. ಮತ್ತೆ ನಾನೇನ್ ಫೋನ್ ಮಾಡ್ಬೇಡ ಅಂತ ಹೇಳಿದ್ನಾ ಅಥವಾ ಬೇರೆ ಯಾರು ಹೇಳಿದ್ರಾ? ಯಾರು ಏನು ಹೇಳಲಿಲ್ಲ. ನೀವ್ ಬಂದ್ಮೇಲೆ ಒಟ್ಟಿಗೆ ಮಾತಾಡೋಣ ಅಂತ ಕಾಯ್ತಿದ್ದೆ. ಈಗ ಫೋನ್ ಮಾಡಿ. ನೀನ್ ಮಾಡು, ನಾನು ಆಮೇಲೆ ಮಾತಾಡ್ತೀನಿ. ಮಗನ್ ಜೊತೆ ಮಾತಾಡೋ ಅಷ್ಟು ಟೈಮ್ ಇಲ್ವೇನ್ರಿ? ಇದಕ್ಕೆ ನಂಗೆ ಬೇಜಾರಾಗೋದು. ನನ್ ಜೊತೆ ನೀವು ಮಾತಾಡ್ಬೇಕು. ಎಲ್ಲಿ ಫೋನ್ ಕೊಡಿ. ಹಲೋಪ್ಪ. ಅಲ್ಲ ಅಪ್ಪ ಅಲ್ಲ ಕಣೋ, ಅಮ್ಮ ಕಾಲ್ ಮಾಡಿರೋದು, ವಿಡಿಯೋ ಕಾಲ್ ಮಾಡಿರೋದು ಕಣೋ. ಹಾಯ್ ಅಮ್ಮ, ಹೇಳಿಮ್ಮ. ಯಾಕೋ ಬೆವರ್ತಾ ಇದ್ಯಾ? ಏನಾಯ್ತು? ಅಮ್ಮ ಅದು ಇಲ್ಲಿ ಟೆಂಪರೇಚರ್ ಸ್ವಲ್ಪ ಜಾಸ್ತಿ ಅಲ್ಲಮ್ಮ, ಅದಕ್ಕೆ. ಮಳೆಗಾಲದಲ್ಲಿ ಇಷ್ಟೊಂದು ಶೆಕೆನಾ? ಅಮ್ಮ ಅದು ಗೊತ್ತಾಯ್ತು ಬಿಡು. ಸರಿ, ಹೋಗಿ ತಲುಪಿದ್ರಾ? ಇನ್ನೂ ಇಲ್ಲಮ್ಮ, ಹೋಗ್ತಾ ಇದೀವಿ. ಸರಿ, ಹುಷಾರಾಗಿ ಹೋಗಿ. ತಾಳು, ನಿಮ್ಮ ಅಪ್ಪನಿಗೆ ಫೋನ್ ಕೊಡ್ತೀನಿ. ನೀನ್ ಮಾತಾಡೋದು ಸಾಕು, ನಾನು ಮಾತಾಡ್ರಿ. ಹಾಯ್ಪ, ಹೇಗಿದ್ದೀರಪ್ಪ? ಮಿಸ್ ಯು. ಅಪ್ಪ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದೀವಪ್ಪ. ಇನ್ನೊಂದು 200 ಕಿಲೋಮೀಟರ್ಸ್ ರೀಚ್ ಆಗ್ಬಿಡ್ತೀವಿ. ಅಪ್ಪ ಇಲ್ಲಿ ಮಳೆ ಬರೋ ಹಾಗಿದೆ, ಅಲ್ಲಿ ಬರ್ತಾ ಇದ್ಯಾ? ಇಲ್ಲ ಪಾ, ಮೈ ಹುಷಾರಿಲ್ವಾ? ಯಾಕೆ ಒಂಥರ ಇದ್ದೀರಾ? ಇಲ್ಲ, ಹಾಗೇನಿಲ್ಲ, ಐ ಆಮ್ ಫೈನ್. ನನ್ನ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ನನ್ನ ಕಡೆ ನೋಡ್ತಾನೆ ಇಲ್ಲ ನೀವು. ನೋಡ್ತಾ ಇದ್ದೀನಲ್ಲ. ಹಾಯ್ ಅಂಕಲ್, ಹೇಗಿದ್ದೀರಾ? ನಾವಿಬ್ರಂತೂ ಇಲ್ಲಿ ಸೂಪರ್ ಆಗಿದ್ದೀವಿ. ನೀವು? ನಾವೆಲ್ಲ ಚೆನ್ನಾಗಿದ್ದೀವಿ. ನೀನ್ ತ್ರಿಶೂಲ್ ಜೊತೆ ಖುಷಿಯಾಗಿದ್ಯಾ? ತುಂಬಾ ಮಾತಾಡೋದು, ಬೋರ್ ಓಡಿಸೋದು ಮಾಡ್ತಾ ಇಲ್ಲ ತಾನೆ? ಅಂಕಲ್, ತ್ರಿಶೂಲ್ ಜೊತೆ ಇದ್ದಾಗ ಯಾವಾಗ ಬೇಜಾರಾಗಿದೆ ಹೇಳಿ? ಅವ್ನು ಯಾವಾಗ್ಲೂ ನನ್ನ ಖುಷಿಯಾಗಿ ಇಟ್ಟಿರ್ತಾನೆ. ನನ್ಗೇನೋ ಹೇಳ್ತಿದ್ದೆ ಅಂಕಲ್, ಏನದು? ನಾವಿಬ್ರು ಹನಿಮೂನ್ ನಲ್ಲಿ ಬಿಸಿ ಇದೀವಿ, ಫ್ರೀ ಆದ್ಮೇಲೆ ಫೋನ್ ಮಾಡ್ತೀನಿ. ಅಲ್ಲಲ್ಲ, ಆದ್ರೆ ಫೋನ್ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಹೋಗಿ ಅಂಕಲ್, ನೀವ್ ಸುಮ್ನೆ ರೇಗಿಸ್ತೀರಾ. ಇಲ್ಲಿ ಏನ್ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಿಲ್ಲ. ಇಷ್ಟು ದಿನ ಗುರು ಅಂತ ಇದ್ದ ಶಿವಾನಿ ಇವಾಗ ಕ್ಲೋಸ್ ಆಗಿದ್ದಾಳೆ. ಬರುವಾಗ ನಗ್ತಾ ಇದ್ದಪ್ಪ ಯಾಕೋ ಬೇಜಾರಾಗಿದೆ. ಏನ್ ನಡೀತಾ ಇದೆ? ಸರಿ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಸರಿ ಅಂಕಲ್. ಅಪ್ಪ ಒಂದ್ ನಿಮಿಷ. ಅಪ್ಪ ಯಾಕಪ್ಪ ಒಂಥರ ಇದ್ದೀರಾ? ಏನಾದ್ರೂ ಪ್ರಾಬ್ಲಮ್ ಇದೆಯಾ? ಏನು ಆಗಿಲ್ಲ ಅಂತ ಹೇಳಿದ್ನಲ್ಲ, ನೀನು ಎಂಜಾಯ್ ಮಾಡ್ಕೊಂಡು ಬಾ. ಬಾಯ್. ಅಪ್ಪ, ನನಗೆ ಯಾಕೋ ಸುಳ್ಳು ಹೇಳಿ ನಮ್ಮನ್ನು ನಡೆಸ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಹೌದು, ನನಗೂ ಹಾಗೆ ಅನ್ನಿಸ್ತಾ ಇದೆ. ಇವ್ರೇ ಮುಸ್ತಫಾ. ಹಾ ಅದೇ, ನೀ ನಮ್ಮೆಲ್ರನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ಯಾ? ನಿಜವಾಗ್ಲೂ ನಿಂಗೆ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿದ್ಯಾ? ಮಾಲೂಮ್. ನಿನಗೆ ಗೊತ್ತು? ನಿಮ್ದು ಹೆಸರೇನು? ಏನ ಹೆಸರು ಏನು ಅಂದೆ? ನಿನಗೆ ಯಾಕೋ ಅದೆಲ್ಲ ಹೇಳ್ದಷ್ಟು ಕೆಲಸ ಮಾಡು. ನಮ್ಗೆ ಬೈತಾರೆ. ನಾವು ರೆಹಮಾನ್ ಇರೋ ಜಾಗ ತೋರ್ಸಕ್ಕಿಲ್ಲ. ಯಜಮಾನ್ರೆ, ನೀವು ಸ್ವಲ್ಪ ಸುಮ್ಮನಿರಿ, ನಾನು ಅವನ ಹತ್ರ ಮಾತಾಡ್ತೀನಿ. ಮುಸ್ತಫಾ, ಇವ್ರು ನಮ್ಮ ಯಜಮಾನರು ದಿಗ್ವಿಜಯ್ ಅಂತ, ಕನಕದುರ್ಗದವರು. ನಾನು ಇವ್ರ ಸಹಾಯಕ ನಂದೀಶ. ಅವರು ಮೊದಲನೇ ಸಲ ಇಲ್ಲಿಗೆ ಬಂದಾಗಲೇ ಅವ್ರದ್ದು ಹೆಸರು ಅಡ್ರೆಸ್ಸು ತಿಳ್ಕೊಂಡಿದ್ದೆ. ಅಪ್ಪಾಜಿ, ನನಗೆ ಯಾಕೋ ಇನ್ಮೇಲೆ ನಂಬಿಕೆ ಬರ್ತಾ ಇಲ್ಲ. ಅವನ ಬಗ್ಗೆ ಅನುಮಾನ ಪಡೋ ಅವಶ್ಯಕತೆ ಇಲ್ಲ.
ಧೈರ್ಯವಾಗಿ ನಡೀರಿ. ತ್ರಿವಿಕ್ರಮ, ತುಂಬಾ ದಿವಸದಿಂದ ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು ಅಂತಿದ್ದೆ. ಅದನ್ನ ಇವತ್ತು ಹೇಳ್ತೀನಿ. ನೋಡು, ನಾನು ನಿನ್ನ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಡ್ಯಾಡ್, ಇಷ್ಟ ಬೇಗ ಬೇಡ, ಇನ್ನು ಸ್ವಲ್ಪ ದಿನ ಹೋಗ್ಲಿ. ನಮ್ಮ ಕೈಲಿನ ಕಾಯಕ್ಕಾಗಲ್ಲ ಕಣ. ಒಳ್ಳೆ ಹುಡುಗಿನ ನೋಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಡ್ಯಾಡ್, ಏನು ಬೇಡ ಅಂತನಾ? ಬೇಡ ಅಂತಲ್ಲ, ಹಾಗಂತ ಬೇಕು ಅಂತಾನು ಹೇಳ್ತಿಲ್ಲ. ಇದೇನೋ ಅಡ್ಗೋಡೆ ಮೇಲೆ ದೀಪ. ನನ್ನ ಲೈಫ್ ಕೂಡ ಹಾಗೆ ಆಗಿದೆ. ಆದ್ರೆ ನಿಮ್ಮಿಬ್ಬರಿಗೊಂದು ಭರವಸೆ ಕೊಡ್ತೀನಿ, ನಾನು ಮದುವೆ ಆಗ್ತೀನಿ. ಆಯ್ತಲ್ಲಪ್ಪ, ಬಂಪರ್ ಲಾಟ್ರಿ ಹೊಡೆದಂಗಾಯ್ತು. ಆದ್ರೆ ಒಂದು ಕಂಡೀಷನ್, ಇವಾಗಲೇ ಮದುವೆ ಆಗ್ಬೇಕು ಅಂತ ಫೋರ್ಸ್ ಮಾಡಂಗಿಲ್ಲ. ಇನ್ನು 10 ವರ್ಷ ಅಂತ ಹೇಳಲ್ಲ ತಾನೆ? ನೋ ನೋ ನೋ, ಇನ್ನೊಂದು ಸ್ವಲ್ಪ ದಿನ ನಾನು ಅನ್ಕೊಂಡಿದ್ದಾಗಬೇಕು, ಆಮೇಲೆ ಮದುವೆ ಆಗ್ತೀನಿ. ಏನಪ್ಪ ಅದು? ಹೇಳ್ತೀನಿ ಡ್ಯಾಡಿ, ಅದು ನನ್ನ ಕಡೆಯಿಂದ ನಿಮಗೆ ಕೊಡೋ ಸರ್ಪ್ರೈಸ್. ಇದೇನ ಯಜಮಾನ್ರೆ, ಇವನ್ ಹೀಗೆ ಹೇಳೋದಾ? ಏನಾರು ಹೇಳ್ಕೊಳ್ಳಿ ಬಿಡ, ಒಟ್ಟಲ್ಲಿ ಮದುವೆ ಆಗ್ತೀನಿ ಅನ್ನಲ್ಲ, ಅಷ್ಟು ಸಾಕು. ಹುಡುಗಿನ ಹುಡ್ಕಕ್ ಶುರು ಮಾಡಬೇಕು. ತ್ರಿಶೂಲ್, ಯಾಕೆ ಮೌನವಾಗಿದ್ಯಾ? ನನ್ನ ಜೊತೆ ಮಾತಾಡ್ಬೇಕು ಅನ್ಸ್ತಿಲ್ವಾ? ಗೊತ್ತಾಗ್ತಲ್ಲ ಶಿವಾನಿ, ನೀನ್ ತುಂಬಾ ಬದಲಾಗಿದ್ಯಾ, ನಂಬಕ್ಕೆ ಆಗ್ತಾ ಇಲ್ಲ. ನಿನಗೆ ಖುಷಿ ಆಗ್ತಿಲ್ವಾ? ಕಳ್ಕೊಂಡಿದ್ದೇನೋ ಸಿಕ್ತು ಅನ್ನೋ ಭಾವ ನಿನ್ಗಿಲ್ವಾ? ಇದೆ. ಅದನ್ನು ಮುಖ ಗಂಟು ಹಾಕೊಂಡೆ ಹೇಳ್ತಿದ್ಯಲ್ಲ ತ್ರಿಶೂಲ್, ಸ್ವಲ್ಪ ನಗ್ನಗ್ತಾ ಹೇಳ್ಬಾರ್ದಾ? ನಗದಕ್ಕೆ ನಂಗೆ ಭಯ ಶಿವಾನಿ. ಯಾಕೆ? ನಾವು ಇವತ್ತು ತುಂಬಾ ನಗ್ನಗ್ತಾ ಇದ್ರೆ ನಾಳೆ ತುಂಬಾ ದುಃಖದಲ್ಲಿರ್ತೀವಂತೆ. ಅದಕ್ಕೆ ಇವತ್ತಿನ ಖುಷಿನ ಹಾಗೆ ಉಳಿಸ್ಕೊಳ್ಳೋಣ ಅಂತ. ಹಾಗಂತ ಖುಷಿನ ಬಚ್ಚಿಟ್ಕೊಂಡು ಏನ್ ಮಾಡ್ಬೇಕು ಅಂತಿದ್ಯಾ? ಜೋಪಾನ ಮಾಡ್ತೀನಿ, ಜೀವನ ಪೂರ್ತಿ ಖಾಲಿ ಆಗದ ತರ ನೋಡ್ಕೋತೀನಿ. ಅಪ್ಪ, ಸಾಕ್ ನಿಲ್ಸ್ತೀಯ ತ್ರಿಶೂಲ್. ನೀನೊಳ್ಳೆ ಈ ವಿನೋದ್ ಶಾಸ್ತ್ರದ ಪಂಡಿತ ಆಡ್ದಾಗ ಆಡ್ತಿದ್ಯಾ. ಇನ್ ಮುಂದೆ ನಿನ್ ಹೆಸರನ್ನ ಬದಲಾಯಿಸ್ಬೇಕು. ಬರೀ ತ್ರಿಶೂಲ್ ಅಲ್ಲ, ತ್ರಿಶೂಲ್ ವೇದಾಂತಿ ಅಂತ ಇಡ್ಬೇಕು. ಯಾಕೆ ಹಾಗೆ ನೋಡ್ತಿದ್ಯಾ? ನಶೆಯ ಅಮಲಿನಲ್ಲಿ ತೇಲಾಡ್ತಾ ಇದ್ದೀನಿ. ಅಂದ್ರೆ ನೀನ್ ಕುಡ್ದಿದ್ಯಾ ತ್ರಿಶೂಲ್? ನಶೆನಲ್ಲಿ ತೇಲಾಡೋದಕ್ಕೆ ಕುಡಿಲೇಬೇಕು ಅಂತಿಲ್ಲ ಶಿವಾನಿ. ನಿನ್ನಂತ ಸುಂದರಿನ ಮದುವೆ ಆದ್ರೆ ಸಾಕು, ಜೀವನ ಪೂರ್ತಿ ಕಿಕ್ಕೆ. ಶಿವಾನಿ ಪ್ಲೀಸ್, ತುಂಬಾ ನಗಬೇಡ. ನಿನ್ನ ನೋಡ್ತಾ ನೋಡ್ತಾ ನನ್ನ ಹಾರ್ಟ್ ನಿಂತೋಗ್ಬಿಟ್ರೆ ಕಷ್ಟ. ತ್ರಿಶೂಲ್, ಗಾಡಿ ನಿಲ್ಸ್ತೀಯಾ? ಯಾಕೆ? ಗಾಡಿ ನಿಲ್ಸು ಅಂದೆ. ಅಲ್ಲ ಅಲ್ಲ ಶಿವಾನಿ, ನಿಲ್ಸು ತ್ರಿಶೂಲ್. ಹೇಳು, ಏನಾಯ್ತು ಶಿವಾನಿ? ಶಿವಾನಿ ಶಿವಾನಿ ಒಂದು ನಿಮಿಷ. ಇಳಿ ಕೆಳಗೆ ಅಂದೆ. ಅಲ್ಲ ಶಿವಾನಿ, ಶಿವಾನಿ ಯಾಕೆ ಕಾಲೇಜಲ್ಲಿ ಹಿಡಿತಾ ಇದ್ಯಾ? ತ್ರಿಶೂಲ್, ಇನ್ನು ನೀನ್ ಏನ್ ಅನ್ಕೊಂಡಿದ್ಯಾ? ನಾನು ಅಷ್ಟೊಂದು ನಗ್ನಗ್ತಾ ಖುಷಿಯಾಗಿ ಮಾತಾಡ್ತಾ ಇದೀನಿ, ಆದ್ರೆ ನೀನೇನ್ ಮಾತಾಡ್ತಾ ಇದ್ಯಾ? ನಾನ್ ಸತ್ ಹೋಗ್ತೀನಿ ಅಂತೆಲ್ಲ ಹೇಳ್ತಿದ್ಯಾ? ಎಷ್ಟು ಕೊಬ್ಬಲ್ವಾ ನಿನ್ಗೆ? ಇವತ್ ನಿನ್ ಕೊಬ್ಬೆಲ್ಲ ಕರಗಿಸ್ತೀನಿ ನಾನು. ಶಿವಾನಿ ಆಯ್ತು, ತಪ್ಪಾಯ್ತು. ಶಿವಾನಿ ಪ್ಲೀಸ್, ಆಯ್ತು, ತಪ್ಪಾಯ್ತು. ಇನ್ನೊಂದ್ಸತಿ ಹೀಗೆಲ್ಲ ಮಾತಾಡಿದ್ರೆ ಸರಿ ಇರಲ್ಲ ತ್ರಿಶೂಲ್. ತಪ್ಪಾಯ್ತು. ಅಯ್ಯೋ ದೇವ್ರೆ, ಗಂಡಂದ ಜೀವನ ಎಷ್ಟು ಕಷ್ಟ ಅಂತ ಇವಾಗ ಗೊತ್ತಾಗ್ತಾ ಇದೆ. ನಮ್ಮನ್ನ ಗಂಡಸು ಅಂತ ಹುಟ್ಟಿಸಿ ಗಂಡನ ಬೇಲೆ ಹಾಕ್ಬಿಟ್ಟಿದೆಯಲ್ಲ ದೇವ್ರೆ, ಇಂಥ ಅನ್ಯಾಯ. ಶಿವಾನಿ, ತಪ್ಪಾಯ್ತು ಅಂತ ಹೇಳದ್ನಲ್ಲ, ಇನ್ನು ಯಾಕೆ ಮುಖ ಗಂಟಾಕೊಂಡಿದ್ಯಾ? ನಂಗೆ ಸುಸ್ತಾಗ್ತದೆ. ಅದಕ್ಕೆ ನಾನೇನ್ ಮಾಡ್ಲಿ? ಎಳ್ನೀರ್ ತಂದ್ಕೊಡು. ಓಡಿಸ್ಕೊಂಡಿದ್ ನಾನು, ಸುಸ್ತಾಗ್ತಿರೋದು ನನಗೆ, ನಿನಗೆ ಎಳ್ನೀರ್ಬೇಕಾ? ಸರಿ ಆಯ್ತು, ತಗೊಂಬರ್ತೀನಿ, ತರ್ತೀನಿ. ಹೆಂಗಣ ಎಳ್ನೀರು? 30 ರೂಪಾಯಿ ಸರ್. ಸರಿ, 2 ಕೊಡಿ. ಅವ್ರು ನಿಮ್ಮ ಹೆಂಡ್ತಿನ? ಹಾ, ಸದ್ಯಕ್ಕೆ ಹೆಂಡ್ತಿ,
ಮುಂದೆ ಏನು ಅಂತ ಕ್ಲಾರಿಟಿ ಸಿಗ್ತಾ ಇಲ್ಲ. ಅಣ್ಣ ನಾನು ಕೇಳಿದ್ದು 2 ಎಳ್ನೀರು. ಎಂಟಿ ಅಂತ್ಯ ಸುಮ್ಗೆ ಒಂದ್ ತಗೊಂಡು ಹಂಚ್ಕೊಂಡು ಕುಡಿದ್ರೇನೆ ಸುಖ. ಅಣ್ಣ ಸ್ವಾಮಿ, ಇವಾಗಲೇ ನನ್ನ ಲೈಫಲ್ಲಿ ಏನು ನಡೀತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಇವಾಗ ಏನಾದ್ರೂ ನಾನು ಒಂದೇ ಎಳ್ನೀರು ತಗೊಂಡು ಹೋದ್ರೆ ಇದೇ ಚಿಪ್ಪು ತೆಗೆದು ನನ್ನ ಕೈ ಕೊಡ್ತಾಳೆ ಅಷ್ಟೇ. ಅಲ್ಲ ರೇ ಸುಮ್ಮನೆ ಇನ್ನೊಂದು ಕೊಡ್ರಿ. ಇನ್ನೊಂದು ಕೊಡದ. ಹಾಂ ಶಿವಾನಿ. ಬೇಡ ನನ್ಗೆ. ಬೇಡವಾ? ಅವಾಗ್ಲೇ ಬೇಕು ಅಂದ್ಬಿಟ್ಟು ಇವಾಗ ಬೇಡ ಅಂತ ಇದೆಯಾ? ಹೌದು, ಆಗ್ಲೇ ಬೇಕು ಅಂದಿದೆ. ಆದ್ರೆ ನೀನ್ ಹೀಗ್ ಮಾಡ್ತೀಯ ಅಂತ ನನಗೆ ಗೊತ್ತಿರ್ಲಿಲ್ಲ. ಬೇಡ ನನ್ಗೆ. ಶಿವಾನಿ ಏನಾಯ್ತು ಇವಳಿಗೆ?